ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಆಲಂಗಿರಿ ಓಬೇರಾಯ್ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ ಅದ್ಧೂರಿ ವಾರ್ಷಿಕೋತ್ಸವ. ಬಹಳಷ್ಟು ಮಂದಿ ಬಡತನದಲ್ಲಿ ಹುಟ್ಟಿದವರು ಇತಿಹಾಸವನ್ನ ಸೃಷ್ಟಿಸಿದ್ದಾರೆ. ಹೌದು, ವಿದ್ಯಾರ್ಥಿಗಳಲ್ಲಿ ಅಗಾಧವಾದ ಶಕ್ತಿ ಅಡಗಿದ್ದು ಶಾಲಾ ವಾರ್ಷಿಕೋತ್ಸವ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಉತ್ತಮ ವೇದಿಕೆ. ಆದರೆ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳ ಜೀವನದಲ್ಲಿ ಬಡತನದಲ್ಲಿ ಹುಟ್ಟಿ ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ನಿರ್ದೇಶನಗಳಿವೆ. ಕೇಂಬ್ರಿಡ್ಜ್ ಸಂಸ್ಥಾಪಕ ಡಿಕೆ ಮೋಹನ್ ಆಲಂಗಿರಿಯ ಓಬೇರಾಯ್ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ ವಾರ್ಷಿಕೋತ್ಸವದಲ್ಲಿ ತಿಳಿಸಿದರು. ಓಬೇರಾಯ್ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಏರ್ಪಡಿಸಿದ್ದ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು. ಒಬ್ಬ ಅಬ್ದುಲ್ ಕಲಾಂ, ಇನ್ಫೋಸಿಸ್ ನಾರಾಯಣಮೂರ್ತಿ, ಸುಧಾಮೂರ್ತಿ ಸಾಮಾನ್ಯ ಕುಟುಂಬದಿಂದ ಬಂದು ಇತಿಹಾಸವನ್ನ ಸೃಷ್ಟಿಸಿದ್ದಾರೆ. ಹಾಗಾಗಿ ಬಾಲ್ಯದಲ್ಲಿ ಮಕ್ಕಳ ಪ್ರತಿಭೆಗೆ ತಕ್ಕಂತೆಯೇ ಪ್ರೋತ್ಸಾಹ ನೀಡಿ ದೇಶದ ಉತ್ತಮ ಸಾಧಕರಾಗಿ ಬೆಳೆಯುವಂತೆ ಮಾಡಬೇಕು. ಇಂದಿನ ಮಕ್ಕಳಲ್ಲಿ ಭಾರತದ ಭವಿಷ್ಯ ಅಡಗಿದೆ ಎಂದರು. ಮಕ್ಕಳಲ್ಲಿ ಭಗವಂತನಿರುತ್ತಾನೆ. ಜಗತ್ತಿನ ಎಲ್ಲಾ ಮಕ್ಕಳ ಬುದ್ಧಿಶಕ್ತಿ ಸಮಾನವಾಗಿರುತ್ತದೆ. ಅವರಿಗೆ ಕ್ವಾಲಿಟಿ ಎಜುಕೇಷನ್ ನೀಡುವುದು ಮತ್ತು ಶಿಕ್ಷಕರು, ಪಾಲಕರು ಅವರ ಆಸಕ್ತಿಗೆ ಅನುಗುಣವಾಗಿ ಶಿಕ್ಷಣ ಒದಗಿಸಿ ಉತ್ತಮ ಪ್ರಜೆಯನ್ನಾಗಿಸಿ ಹಾಗೂ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಶಿಕ್ಷಕ ವೃಂದ ಹಾಗೂ ಪೋಷಕ ವರ್ಗ ಶ್ರಮಿಸಬೇಕು ಎಂದು ತಿಳಿಸಿದರು. ಮನೆಯಲ್ಲಿ ಪಾಲಕರು ಟಿವಿ ಹಾಗೂ ಮೊಬೈಲ್ಗಳಿಂದ ದೂರ ಹೊರಬಂದು ಮಕ್ಕಳ ಕಲಿಕೆಗೆ ಉತ್ತಮ ವಾತಾವರಣ ನಿರ್ಮಿಸಿಕೊಡಬೇಕು. ಓಬೇರಾಯ್ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಕಲಿಕೆಗೆ ಉತ್ತಮ ವಾತಾವರಣ ಹೊಂದಿದೆ. ಒಂದು ಶಾಲೆಯನ್ನು ಆರಂಭಿಸುವುದು ಬಹಳ ಸುಲಭ. ಆದರೆ ಅದನ್ನು ಅಚ್ಚುಕಟ್ಟಾಗಿ ಉತ್ತಮ ಶಿಕ್ಷಣದೊಂದಿಗೆ ಸಂಸ್ಕೃತಿಯನ್ನ ಕಲಿಸುತ್ತಾ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ತಿಲಾಂಜಲಿ ರೂಪಿಸುವುದರಲ್ಲಿ ಹೆಜ್ಜೆಯನ್ನ ಇಡುತ್ತಾ ಶಾಲೆಯನ್ನ ನಡೆಸುತ್ತಿರುವ ಶ್ರೀನಿವಾಸ್ ಗೌಡರ ಶ್ರಮ ಬಹಳಷ್ಟು ಇದ್ದು, ಮುಂದಿನ ದಿನಗಳಲ್ಲಿ ಭಗವಂತ ಅವರಿಗೆ ಮತ್ತು ಶಾಲೆಗೆ ಉತ್ತಮ ಭವಿಷ್ಯತ್ತು ಸಿಗಲಿ. ಆ ದೇವರ ಕೃಪೆಗೆ ಪೋಷಕರು ಅವರ ಜೊತೆಗಿದ್ದು ಈ ಶಿಕ್ಷಣ ಸಮಸ್ಯೆ ಉತ್ತುಂಗ ಶಿಖರಕ್ಕೆ ಏರಲಿ ಎಂಬ ಆಶಾಭಾವನೆಯನ್ನ ವ್ಯಕ್ತಪಡಿಸುತ್ತೇನೆ ಎಂದರು. ತಾವು ತಮ್ಮ ಮಕ್ಕಳನ್ನ ಓಬೇರಾಯ್ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಶಾಲೆಯಲ್ಲಿ ನಿಮ್ಮ ಮಗುವನ್ನ ದಾಖಲಿಸಲು ಮನವಿ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಹಲವಾರು ನೃತ್ಯಗಳ ಮೂಲಕ ಪೋಷಕರಿಗೆ ಉತ್ತಮ ಮನೋರಂಜನೆ ನೀಡಿದರು. ಈ ಸಂದರ್ಭದಲ್ಲಿ ಹಾಡಿನ ಒಂದಕ್ಕೆ ಚಿಕ್ಕ ಮಕ್ಕಳ ಜೊತೆಗೆ ಪೋಷಕರು ನೃತ್ಯ ಮಾಡಿ ಆನಂದ ಪಟ್ಟರು. ವಿವಿಧ ನೃತ್ಯಗಳಿಂದ ಹಾಗೂ ಅಭಿನಯ ಕಾರ್ಯಕ್ರಮಗಳನ್ನು ನೋಡಿ ಪೋಷಕರು ಹಾಗೂ ಸಾರ್ವಜನಿಕರು ಸಂತಸ ಪಟ್ಟರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರಾದ ಶ್ರೀನಿವಾಸಗೌಡ, ನಗರಸಭಾ ಮಾಜಿ ಅಧ್ಯಕ್ಷ ಉಮೇಶ್, ಸಿಬ್ಬಂದಿ ಹಾಗೂ ಮಕ್ಕಳ ಪೋಷಕರು, ಸಾರ್ವಜನಿಕರು ಹಾಜರಿದ್ದರು.
ಮಕ್ಕಳಿಗೆ ಚಪ್ಪಲಿ ಮೂಲಕ ಪ್ರೋತ್ಸಾಹಿಸುತ್ತಾರೆ. ಚಪ್ಪಲದಲ್ಲಿ ಮಕ್ಕಳಿಗೆ ಹಾಗಾಗಿ ಒಂದು ಸಂಸ್ಥೆ ನಡೆಸ್ತಕ್ಕಂಥದ್ದು ಒಂದು ಬದ್ಧತೆ ಮೇಲೆ, ಇದು ಬಿಸ್ನೆಸ್ಗೆ ಯಾರು ಸಂಸ್ಥೆ ನಡೆಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅದು ಕೆಲವು ದಿವಸಗಳು ಮಾತ್ರ ಅದು ಬಿಸ್ನೆಸ್ ಆಗಿ ನಡೆಸ್ಬೋದೇ ವಿನ ಒಂದು ಸಂಸ್ಥೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ನಡೆಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಬದ್ಧತೆ ಬೇಕು. ಆಗ ಮಾತ್ರ. ನನಗೆ 23 ವರ್ಷಗಳಿಂದ ನಾನು ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ. ನನಗೆ ಮೊದಲ ಒಂದು 7-8 ವರ್ಷ ನಾನು ಅಂದ್ಕೊಂಡೇ ಇರಲಿಲ್ಲ ಇದು ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ಬೋದು ಅಂತ ಕೂಡ ನನಗೆ ಅಂದ್ಕೊಂಡಿರಲಿಲ್ಲ. ಏನೋ ಒಂದು ಸಮಾಜ ಸೇವೆ ಅನ್ನೋ ರೀತಿಯಲ್ಲಿ. ಆಮೇಲೆ ಈ ಆಂಧ್ರದಿಂದ ಬರ್ತಾರಲ್ವಾ, ಅವರು ಬಂದು ಶುರು ಮಾಡಾದ್ಮೇಲೆ ಇನ್ಸ್ಟಿಟ್ಯೂಷನ್ ನಮ್ಗೆ ಗೊತ್ತಾಗಿದ್ದು, ಇದನ್ನು ಕಮರ್ಷಿಯಲ್ ಆಗಿ ನೋಡ್ಬೋದು ದೃಷ್ಟಿಯಲ್ಲಿ ಅಂತೇಳಿ. ಬಟ್ ಕಮರ್ಷಿಯಲ್ ಆಗಿ ನೋಡಿದ್ರೆ ಆ ಸಂಸ್ಥೆಗಳು ಬಹಳ ದಿನ ನಡೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದು ಇತಿಹಾಸದಲ್ಲೇ ತೋರಿಸ್ತದೆ. ಸಾಕಷ್ಟು ಇನ್ಸ್ಟಿಟ್ಯೂಷನ್ನು ಈ ರಾಜ್ಯದಲ್ಲಿ ಅನೇಕ ಇನ್ಸ್ಟಿಟ್ಯೂಷನ್ಗಳು ಬಂದಿದೆ, ಅನೇಕ ಇನ್ಸ್ಟಿಟ್ಯೂಷನ್ಗಳು ಮುಳುಗೋಗಿವೆ. ಕೆಲವು ಶಾಶ್ವತವಾಗಿ ನಡೆಯುವಂಥ ಸಂಸ್ಥೆಗಳನ್ನ ನೀವು ನೋಡಿದಂಥ ಸಂದರ್ಭದಲ್ಲಿ ಅವು ಬದ್ಧತೆ ಇದ್ದಂಥ ಸಂಸ್ಥೆಗಳು ಮಾತ್ರ, ಒಳ್ಳೆ ಕ್ವಾಲಿಟಿ ಎಜುಕೇಷನ್ನ ಕೊಟ್ಟಾಗ ಮಾತ್ರ ಆ ಸಂಸ್ಥೆಗಳು ಶಾಶ್ವತವಾಗಿ ಉಳಿತವೆ. ಇದು ಈ ವಿದ್ಯಾಸಂಸ್ಥೆಯ ನಡೆಸೋದು ಹಿನ್ನೆಲೆ. ಪಾಪ ಶ್ರೀನಿವಾಸ ಗೌಡರು ಭಾಳ ಕರೇಜನ್ನು ತಗೊಂಡು ಸ್ಟಾರ್ಟೆಡ್ ದಿಸ್ ಇನ್ಸ್ಟಿಟ್ಯೂಷನ್. ಐ ರಿಯಲಿ ಅಪ್ರಿಷಿಯೇಟ್ ಹಿಸ್ ಎಫರ್ಟ್ಸ್. ಆ ಭಗವಂತ ನಿನ್ನ ಜೊತೆಯಲ್ಲಿರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಆ ಭಗವಂತ ಇರಬೇಕು ಅಂತ ಹೇಳಿದ್ರೆ ಪೇರೆಂಟ್ಸೇ ನೀವು ಜೊತೆಯಲ್ಲಿ ಇರಬೇಕು. ಇವತ್ತು ವಿದ್ಯಾಸಂಸ್ಥೆ ನಡೆಸೋದಕ್ಕೆ ಭಾಳ ಚಾಲೆಂಜ್ ಇದೆ. ಭಾಳ ದುಡ್ಡು ಭಾಳ ಈಸಿ. ನಮ್ಮ ಮನೆಯಲ್ಲಿ ಯಾವುದೋ ಒಂದು ಜಮೀನು ಮಾರಿನೋ ಅಥವಾ ಇನ್ನೇನೋ ಬಿಸ್ನೆಸ್ ಮಾಡಿ ಕಟ್ಟಡನ ಕಟ್ಬಿಡ್ಬೋದು. ನಾನು ಹಾಗೇನೆ ಕಟ್ಟಿದ್ದು ಅಂತ ಇಟ್ಕೊಳ್ಳಿ. ರಿಯಲ್ ಎಸ್ಟೇಟಲ್ಲಿ ಮಾಡ್ತಾಯಿದ್ದೆ. ಅದು ಜಮೀನೆಲ್ಲ ಮಾರಿಬಿಟ್ಟು ಎತ್ಕೊಂಡೋಗಿ ಬಂದು ಇಂಜಿನಿಯರಿಂಗ್ ಕಾಲೇಜನ್ನು ಮಾಡಿಬಿಟ್ಟೆ. ಆಮೇಲೆ ನಡೆಸಬೇಕು ಅಂತ ಹೇಳಿದ್ರೆ ಬರೀ ಶ್ರೀನಿವಾಸ್ ಗೌಡರು ನಡೆಸಿದ್ರೆ ಮಾತ್ರ ಸಾಧ್ಯ. ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇಟ್ ಈಸ್ ಇಂಪಾಸಿಬಲ್. ಇಫ್ ಓನ್ಲಿ ಮ್ಯಾನೇಜ್ಮೆಂಟ್ puts its effort, the institution can never ever be successful. ಒಂದು ಇನ್ಸ್ಟಿಟ್ಯೂಷನ್ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಇರ್ತಕ್ಕಂಥ ಟೀಚರ್ಸ್, ನೆಕ್ಸ್ಟ್ ಕ್ಯಾಟಗರಿ ಟೀಚರ್ಸ್ ಕಮಿಟ್ಮೆಂಟು ಬಹಳ ಮುಖ್ಯ.
ಈ ಟೀಚರ್ಸ್ ಕಮಿಟ್ಮೆಂಟ್ ಆದಮೇಲೆ ಪೇರೆಂಟ್ಸ್ಗೆ ಭಾವನೆ ಹೇಗೆ ಬರಬೇಕು ಅಂದ್ರೆ ಆ ನಿಮ್ಮ ಮಗು ಆ ಸಂಸ್ಥೆಯಲ್ಲಿ ಆ ಶಾಲೆಯಲ್ಲಿ ಓದ್ತಾ ಇದ್ದಾಳೆ ಅಂತ ಹೇಳಿದ್ರೆ ಆ ಶಾಲೆ ನಿಮ್ಮದು. ನಿಮ್ಮ ಮಗುವಿನ ಭವಿಷ್ಯ ಆ ಶಾಲೆಯಲ್ಲಿದೆ. ಹಾಗಾಗಿ ಆ ಶಾಲೆ ಶ್ರೀನಿವಾಸ ಗೌಡ್ರದಲ್ಲ ಅಥವಾ ಟೀಚರ್ಸ್ದಲ್ಲ, ಅದು ನಿಮ್ಮದು ಶಾಲೆ ಅಂತೇಳಿ ಅಂಥ ಭಾವನೆ ನಿಮಗೆ ಬರಬೇಕು. ಶಾಲೆ ಕ್ವಾಲಿಟಿ ಎಜುಕೇಶನ್ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ದಟ್ ಈಸ್ ಹೌ an education institution can become successful. So, it is not only Srinivas Gowda who is owning the institution, it is the teachers and the parents who are sitting here. You are the owners of that institution. You should own that institution. Then that institution can be successful. ಇವತ್ತು ಆಮೇಲೆ ಕ್ವಾಲಿಟಿ ಎಜುಕೇಶನ್. ಯಾರಿಗೆ ಎಜುಕೇಶನ್ ನೆಸೆಸಿಟಿ ಇದೆ, ಬಹಳ ಇಂಪಾರ್ಟೆಂಟ್. ಇವತ್ತು ಯಾರು ಇತಿಹಾಸವನ್ನ ಸೃಷ್ಟಿಯನ್ನ ಮಾಡಿದ್ದಾರೆ, ನೀವು ಅಬ್ದುಲ್ ಕಲಾಂ ಇಂದ ತಗೊಳ್ಳಿ. ಅವರ ತಂದೆ ಏನು ಶ್ರೀಮಂತರಾಗಿದ್ರ, ಅವರು ಒಳ್ಳೆ ಕುಟುಂಬದಿಂದ ಏನು ಬಂದಿದ್ರ? ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು, ಸುಧಾ ಮೂರ್ತಿಯವರು, ಅವ್ರ ತಂದೆ ಸಾಮಾನ್ಯದ ಮೇಷ್ಟ್ರು ಮಕ್ಕಳವರು, ಒಬ್ಬರು ಇನ್ನೊಬ್ಬರು ಯಾವುದೋ ಒಂದು ಕೆಲಸದಲ್ಲಿ ಇಂಜಿನಿಯರ್ ಮಕ್ಕಳು. ಅಂಥವ್ರ ಮಕ್ಕಳು ಇವತ್ತು ಇತಿಹಾಸವನ್ನ ಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಮಕ್ಕಳು ಇತಿಹಾಸವನ್ನ ಸೃಷ್ಟಿಯನ್ನ ಮಾಡಬಹುದು. ಸಾಮಾನ್ಯ ಕುಟುಂಬದಿಂದ ಯಾರು ಬರ್ತಾರೆ ಅವರೇನೆ ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇದನ್ನ ತಾವೆಲ್ಲ ಪೇರೆಂಟ್ಸು ಅರ್ಥ ಮಾಡ್ಕೊಳ್ಬೇಕು. ಬರೀ ಕಾನ್ವೆಂಟಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ ಓದಿದ ತಕ್ಷಣ ಅವ್ರು ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ ಅಂತ ಏನಾದರೂ ಭ್ರಮೆ ಇದ್ದರೆ ಅದು ತಪ್ಪು ಕಲ್ಪನೆ. ಅಬ್ದುಲ್ ಕಲಾಂ ಸರ್ಕಾರಿ ಶಾಲೆಯಲ್ಲಿ ಅಲ್ಲಿ ಓದಿದ್ದು, ಎಲ್ಲೋ ಕನ್ಯಾಕುಮಾರಿ ಹತ್ರ ಓದಿ ಇಡೀ ವಿಶ್ವಕ್ಕೆ ಒಂದು ದಾರಿದೀಪ ಆಗಿರ್ತಕ್ಕಂಥ ಒಂದು ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ. ಸೊ ಎಜುಕೇಶನ್ ಈಸ್ ನೆಸೆಸರಿ ಫಾರ್ ದ ಪೀಪಲ್ ಹೂ ಆರ್ ಲಿವಿಂಗ್ ಬಿಲೋ ದ ರಿಚ್ ಪೀಪಲ್. ಸಾಮಾನ್ಯದ ಮನುಷ್ಯರಿಗೆ ಇವತ್ತಿನ ದಿವಸ ಎಜುಕೇಶನ್ ಬಹಳ ಪ್ರಮುಖ. ನಾನು ಇನ್ನೊಂದು ಇನ್ಸಿಡೆಂಟು ನಾನು ತಮಗೆ ತಿಳಿಸ್ತೇನೆ. ನೆಸೆಸಿಟಿ ಇಲ್ಲ, ಆಸ್ತಿ ಇರೋದಕ್ಕೂ ಸಾಧ್ಯ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ. ನೀವು ಶಿಕ್ಷಣ, ನಿಮ್ಮ ಮಗುಗೆ ಶಿಕ್ಷಣ, ಒಳ್ಳೆ ಶಿಕ್ಷಣ ಕೊಟ್ಟರೆ ಸಾಕು, ಅವನು ಚೆನ್ನಾಗೂ ಆಗ್ತಾನೆ, ನಿಮ್ಮ ಹಣೆ ಬರನೂ ಚೆನ್ನಾಗಿ ಆಗ್ತದೆ ಅನ್ನೋಂಥ ಮಾತನ್ನು ಹೇಳ್ತಾ ನನಗೆ ದಯವಿಟ್ಟು ನನ್ನ ಕ್ಷಮೆ. ನಮ್ಮ ಮಹಾತ್ಮ ಗಾಂಧಿ ಇಂಥ ಹ್ಯೂಮನ್ ವ್ಯಾಲ್ಯೂಸ್ ಇಟ್ಕೊಂಡು ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು. ಅವ್ರನ್ನೆಲ್ಲ ತೋರಿಸಿದ್ರೆ ಮಕ್ಕಳು ಕೇಳೋದಿಲ್ಲ ಇನ್ಮೇಲೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಮೇಲೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಹಾಕ್ಬಿಡ್ತಾರೆ. ಸೊ ಇನ್ಮೇಲೆ ಯಾರಾದರೂ ಅವರು ಯಾರನ್ನು ನೋಡಿ ಕಲಿಬೋದು, ಹೂಮ್ ದೇ ಕ್ಯಾನ್ ಲುಕ್ ಅಪ್ ಟು ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ಬಿ ದೇರ್ ಐಡಲ್. ನೀವು ತಂದೆ ತಾಯಿನ ನೋಡಿ ಮಗು ಕಲಿಯೋದಕ್ಕೆ ಸಾಧ್ಯ. ಇನ್ಮೇಲೆ ನೀವು ಮಹಾತ್ಮ ಗಾಂಧಿ ನೋಡಿ, ಶ್ರೀರಾಮನ್ ನೋಡಿ, ಶ್ರೀಕೃಷ್ಣ ನೋಡಿ, ನೋ, ಇಟ್ ಕೆನಾಟ್ ಹ್ಯಾಪನ್. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಮೇಲೆ ಏನು ಬೇಕಾದರೂ ಬರೆದು ಬಿಡ್ತಾರೆ ಆ ಮಕ್ಕಳಿಗೆ. ಅದಕ್ಕೋಸ್ಕರ ನೀವು ಯಾವ ರೀತಿ ನಡವಳಿಕೆಯನ್ನು ಮಾಡ್ತೀರಾ, ನಿಮ್ಮ ಮಕ್ಕಳು ಅದನ್ನು ನೋಡಿ ಕಲಿತಾರೆ. ಹಾಗಾಗಿ ನೀವು ಕರೆಕ್ಟಾಗಿರಬೇಕು. ನೀವು ಹ್ಯೂಮನ್ ವ್ಯಾಲ್ಯೂಸನ್ನು ಇಟ್ಕೊಂಡು, ಮೌಲ್ಯಗಳು, ಮನುಷ್ಯನ ಮಾನವನ ಮೌಲ್ಯಗಳನ್ನ ಇಟ್ಕೊಂಡು ನಡೆದಾಗ ಮಾತ್ರ ನಿಮ್ಮ ಮಗುನು ಒಳ್ಳೆಯವರಾಗೋದಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇಟ್ ಈಸ್ ನಾಟ್ ಪಾಸಿಬಲ್. ನೀವು ನಾನು ಸ್ಕೂಲಿಗೆ ಕಳಿಸ್ತಾ ಇದ್ದೀನಲ್ವ, ಅವ್ರ ಜವಾಬ್ದಾರಿ. ಇಟ್ ಈಸ್ ನಾಟ್ ಪಾಸಿಬಲ್. ಎಸ್, ಸ್ಕೂಲ್ ದೇ ವಿಲ್ ಟೀಚ್ ಯು until unless you support them, until unless you be an example for your children. ಇಷ್ಟನ್ನು ಹೇಳಿ, ಥ್ಯಾಂಕ್ ಯು ಮಿಸ್ಟರ್ ಶ್ರೀನಿವಾಸ್ ಗೌಡ, and thank you Girija ma'am and all your teachers.